ದೇಶದಾದ್ಯಂತ ನಾಳೆ ಯುದ್ಧದ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ರಾಜ್ಯ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರ ಜೊತೆಗೆ ಕೇಂದ್ರ ಗೃಹ ಸಚಿವಾಲಯ ಸಭೆಯನ್ನ ಕರೆದಿದೆ ಇವತ್ತು. ಅದೇನಕ್ಕಂತ ಹೇಳ್ತೀನಿ ನಿಮಗೆ. ಬೆಳಗ್ಗೆ 10:45ಕ್ಕೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಈ ಸಭೆ ಸ್ಟಾರ್ಟ್ ಆಗುತ್ತೆ. ದೇಶದ ಎಲ್ಲ ರಾಜ್ಯಗಳ ಡಿಜಿ, ಸಿವಿಲ್ ಡಿಫೆನ್ಸ್ನ ಡಿಜಿಪಿಗಳು ಕೂಡ ಭಾಗಿಯಾಗ್ತಾರೆ. ಕರ್ನಾಟಕದ ಯಾವ ಭಾಗದಲ್ಲಿ ಮಾಕ್ ಡ್ರಿಲ್ ಮಾಡಿಸಬೇಕು, ಆಮೇಲೆ ತಯಾರಿ ಹೆಂಗಿರಬೇಕು, ಎಷ್ಟು ಅಂಶಗಳನ್ನು ಪರಿಗಣಿಸಬೇಕು, ಬ್ಲೂ ಪ್ರಿಂಟ್ ಹೆಂಗಿರಬೇಕು, ಆಮೇಲೆ ಈಗ ಪಾಕಿಸ್ತಾನಕ್ಕೂ ಗೊತ್ತಿರುತ್ತಲ್ವಾ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಬಿಲ್ಡಿಂಗ್ಗಳಿದ್ದಾವೆ, HAL ಎಲ್ಲಿದೆ, BL ಎಲ್ಲಿದೆ, ಆಮೇಲೆ ಅದ್ರ ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲೆಲ್ಲಿದೆ, ಅವ್ರಿಗೂ ಕೂಡ ಒಂದು ರೇಖೆ ಇರುತ್ತೆ ಅವ್ರ ಹತ್ರನೂ ಕೂಡ. ಅದನ್ನೆಲ್ಲ ರಕ್ಷಿಸ್ಕೊಳ್ಳೋದು ಹೇಗೆ, ಏನು ಮಾಡಬೇಕು, ಆಮೇಲೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ನ ಕೊಟ್ಟು ಇದನ್ನು ನೀವು ಹೆಂಗೆ ನಿಭಾಯಿಸ್ತೀರ ಅಂತ ರಾಜ್ಯ ಸರ್ಕಾರಗಳನ್ನು ಕೇಳ್ತಾರೆ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಬೀರ್, ಇವತ್ತಿನ ಮೀಟಿಂಗ್ ಕೂಡ ಇಂಪಾರ್ಟೆಂಟ್ ಎಕ್ಸಸೈಸ್ನ ಭಾಗ ಆಗ್ತಾ ಇದೆ. ಸೊ ಏನೋ ನಿರೀಕ್ಷೆ ಇಟ್ಕೊಳ್ಬೋದು ಜನ? ನೋಡಿ, ಇದು ಮುಖ್ಯವಾಗಿ ವ್ಯವಸ್ಥೆಯಲ್ಲಿರುವಂಥ ಹುಳುಕುಗಳು ಅಥವಾ ಲೋಪದೋಷಗಳು ನಾವು ಎಷ್ಟರ ಮಟ್ಟಿಗೆ ರೆಡಿಯಾಗಿದ್ದೀವಿ ಅನ್ನುವಂಥದ್ದನ್ನು ನಮಗೆ ನಾವು ಪ್ರೂವ್ ಮಾಡಿಕೊಳ್ಳುವಂತಹ ಸಮಯ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಅಣುಕು ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಸರ್ಕಾರ, ಅಧಿಕಾರಿಗಳು, ಸಾರ್ವಜನಿಕ ವ್ಯವಸ್ಥೆ ಮತ್ತು ಸಾರ್ವಜನಿಕರ ನಡುವಿನ ಹೊಂದಾಣಿಕೆಯನ್ನು ಮತ್ತಷ್ಟು ಬಲಪಡಿಸುವಂಥ ಪ್ರಯತ್ನದ ಭಾಗ ಈ ಮಾಕ್ ಡ್ರಿಲ್ ಆಗಿರುವಂಥದ್ದು. ಈಗ ಯುದ್ಧದ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಯಾವಾಗ ಯಾವ ಪ್ರದೇಶದಲ್ಲಿ ಹೇಗೆ ದಾಳಿ ಆಗುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಸೊ ಇಂತಹ ದಾಳಿಯ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸ್ಥಳೀಯರು, ಅಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆಗಳು ಅಥವಾ ವಿದ್ಯಾರ್ಥಿಗಳು ಅಥವಾ ಸಿವಿಲ್ ಡಿಫೆನ್ಸ್ ಸೊಸೈಟಿಗಳಾಗಿರ್ಬೋದು, ಈ ರೀತಿಯಾಗಿ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ತರಬೇತಿ ಕೊಡುವಂಥ ಕೆಲಸವನ್ನು ಈ ಮಾಕ್ ಡ್ರಿಲ್ ಅಲ್ಲಿ ಮಾಡಲಾಗುತ್ತೆ. ಇದಕ್ಕೆ ಪೂರಕವಾದಂಥ ಸಭೆಗಳು ಕೂಡ ಇವತ್ತು ನಡೀತಾ ಇರುವಂಥದ್ದು. ನಾಳೆ ಮಾಕ್ ಡ್ರಿಲ್ ಅನ್ನ ಎಲ್ಲ ಕಡೆಗೂ ಕೂಡ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೊಡಲಾಗಿದೆ. ಆದರೆ ಯಾವ್ಯಾವ ಪ್ರದೇಶಗಳು ನಡೆಸಬೇಕು ಅನ್ನುವಂಥದ್ದನ್ನು ಕೇಂದ್ರ ಗೃಹ ಇಲಾಖೆ ನಿರ್ಧರಿಸುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು 10:45ಕ್ಕೆ ಕೇಂದ್ರ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಸ್ಥರೇನಿರ್ತಾರೆ, ಭದ್ರತಾ ಸಿಬ್ಬಂದಿ ಮುಖ್ಯಸ್ಥರೇನಿರ್ತಾರೆ, ಅವರ ಸಭೆ ಕೂಡ ನಡೀತಾ ಇರುವಂಥದ್ದು. ಈ ಸಭೆಯಲ್ಲಿ ಮುಖ್ಯವಾಗಿ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಪ್ರದೇಶಗಳು ಸೆನ್ಸಿಟಿವ್ ಆಗಿದ್ದಾವೆ ಮತ್ತು ಎಲ್ಲಿ ದಾಳಿ ಆಗುವಂಥ ಸಾಧ್ಯತೆಗಳು ಇರ್ತವೆ, ಸೊ ಇಲ್ಲಿ ಯಾವ ರೀತಿಯಾದಂಥ ರಕ್ಷಣೆಗಳಾಗಬೇಕು ಮತ್ತು ಯಾವ ರೀತಿಯಾಗಿ ತರಬೇತಿಯನ್ನು ಜನರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಒಂದು 5 ಅಂಶಗಳನ್ನು ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಕೊಟ್ಟಿದೆ. ಈ 5 ಅಂಶಗಳ ಜೊತೆಗೆ ಇನ್ನೂ ಯಾವುದಾದ್ರೂ ಒಂದಿಷ್ಟು ಅಂಶಗಳನ್ನು ಫಾಲೋ ಮಾಡಬೇಕಾ, ಪ್ರೋಟೋಕಾಲ್ಗಳು ಹೇಗಿರುತ್ತೆ ಮತ್ತು ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನ ಹೇಗೆ ಒಳಗೊಳಿಸುವಂಥ ಕೆಲಸಗಳು ಆಗಬೇಕು ಇದರಲ್ಲಿ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಅಧಿಕಾರಿಗಳಿಗೆ ಮಾಡ್ತಾರೆ. ಆಯಾ ಅಧಿಕಾರಿಗಳು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಿ ಅಲ್ಲಿರುವಂಥವ್ರಿಗೆ ಒಂದಿಷ್ಟು ಮೆಸೇಜ್ಗಳನ್ನು ಪಾಸ್ ಮಾಡಿಕೊಡುವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಎಕ್ಸಸೈಸ್ಗಳನ್ನ ಮಾಡೋ ಮೂಲಕ ನಾಳೆ ಮಾಕ್ ಡ್ರಿಲ್ ಅನ್ನು ಯಶಸ್ವಿಯಾಗಿ ಮುಗಿಸುವಂಥದ್ದು. ಮುಂದಿನ ದಿನಗಳಲ್ಲಿ ತುರ್ತು ಪರಿಸ್ಥಿತಿಗಳು ಅಥವಾ ಯುದ್ಧದಂಥ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದನ್ನು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳು ಕೂಡ ಆಗುತ್ತೆ ಮಮತಾ. ರೈಟ್, ಹಾಗೆ ಹೋಲ್ಡಲ್ಲಿರಿ. ವಾಪಸ್ ಬಂದೆ ಶಬೀರ್.